ಚಿನ್ನದ ಓಟ ನಾಗಾಲೋಟ ಅನ್ನೋ ಹಾಗಾಗಿದೆ. ಈಗ ಒಂಚೂರು ಇಳಿಕೆ ಕಾಣ್ತಿದೆ ಅನ್ನೋದು ಬಿಟ್ಟರೆ, ಸ್ವಲ್ಪ ಸಮಾಧಾನ ಅಂದರೆ ಮೇಲಕ್ಕೆ ಏರ್ತಾ ಇಲ್ಲ ಅನ್ನೋದು ಬಿಟ್ಟರೆ, ಈಗ ಒಂದು ವಾರ 10 ದಿನದಿಂದ ಸ್ವಲ್ಪ ಇಳಿಕೆ ಕಾಣ್ತಾ ಇದೆ ಅನ್ನೋದು ಬಿಟ್ಟರೆ, ಚಿನ್ನ ಇನ್ನೇನು 20,000 ದಾಟ್ಬಿಡುತ್ತೇನೋ ಈ ವರ್ಷದ ಎಂಡಲ್ಲಿ ಅಂತ ಅಂದ್ಕೊಳ್ತಾ ಇದ್ರು. ಹಾಗೆ ಬೆಳ್ಳಿ 1 ಕೆಜಿಗೆ 2 ಲಕ್ಷಕ್ಕೆ ಹೊಟ್ಟೋಗುತ್ತೇನೋ ಅಂತ ಇತ್ತು. ಆದರೆ ಈಗ ಒಂಚೂರು ಇಳಿಕೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೇಗಿದೆ ಈಗ? ಮೊದಲನೇದಾಗಿ ನಾವೇನು ತಿಳ್ಕೋಬೇಕು, ಚಿನ್ನ ಬೆಳ್ಳಿಯ ದರ ಏರಿಕೆ ಏನಿದೆ ಅದು ಬರೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ. ಹೌದು. ಎಷ್ಟೊಂದು ಜನ ಈ ಸೋಷಿಯಲ್ ಮೀಡಿಯಲ್ಲಿ ತಿಳುವಳಿಕೆ ಇಲ್ಲದೇನೆ ಕೆಲವರೆಲ್ಲ ಮಾತನಾಡ್ತಾ ಬೆಳ್ಳಿ 8 ಲಕ್ಷ ಹೋಗುತ್ತೆ, ಕೆಜಿ 10 ಲಕ್ಷ ಹೋಗುತ್ತೆ. ಚಿನ್ನ ನೀವು ಮಾತಾಡ್ತಾ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಗ್ರಾಮ್ಗೆ ಏನಾನ 1 ಲಕ್ಷ ಹೋಗುತ್ತಾ ಅಂತ, ನನಗೆ ಭಯ ಆಗೋಯ್ತು ಅಷ್ಟೊಂದು ಆಗೋಗುತ್ತಾ ಅಂತ. ಆದರೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ಗೆ ಏನು ತೊಂದರೆ ಇಲ್ಲ, ಎಷ್ಟು ಬೇಕಾದರೂ ಮಾಡ್ಬೋದು. ಆದರೆ ನಾನೇನು ಹೇಳ್ತೀನಿ ಅಂದರೆ, ಕೆಲವರೆಲ್ಲ ಪೊಲಿಟಿಕಲೈಸ್ ಮಾಡಿಕೊಂಡು ಕೇಳ್ತಾ ಇದ್ದಾರೆ, ಇದೇನಾ ಮೋದಿಯ ಅಚ್ಚೇದಿನ್ನು, ಬೆಳ್ಳಿ ಇಷ್ಟೊಂದಾಗೋಯ್ತು, ಚಿನ್ನ ಇಷ್ಟೊಂದಾಗೋಯ್ತು, ಸಾಮಾನ್ಯ ಜನ ಹೇಗೆ ತಗೊಳೋದು ಚಿನ್ನ ಬೆಳ್ಳಿನ ಅಂತ. ಆದರೆ ನಾವು ಒಂದು ತಿಳ್ಕೋಬೇಕು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳಲ್ಲಿ ಏರಿಕೆಯನ್ನು ಕಂಡಿದ್ದೀವಿ ಆಲ್ರೆಡಿ. ಕಳೆದ 1 ವರ್ಷದಲ್ಲಿ 1.5 ವರ್ಷದಲ್ಲಿ $2,000 ಪ್ರತಿ ಔನ್ಸ್ ಇದ್ದಂತಹ ಚಿನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವಾಗ ಅದು ಹತ್ತತ್ರ $3,900 ಪ್ರತಿ ಔನ್ಸ್ಗಿದೆ. ಅಂದರೆ ಹತ್ತತ್ರ ಡಬಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗೋಗಿದೆ. ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇದು ಟೈಮ್ ಡ್ಯೂರೇಷನ್ ಎಷ್ಟರಿಂದ ಕಳೆದ 1.5 ವರ್ಷದಲ್ಲಿ ಈ ಚಿನ್ನದ ರೇಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹತ್ತತ್ರ 80% ಏರಿಕೆಯನ್ನು ಕಂಡಿದ್ದೀವಿ. ಏನು ಕಾರಣ ಸರ್? ಮುಂಚೆ ನಾನು ಈ ಕಾರಣಗಳನ್ನು ಮಾತನಾಡ್ತೀನಿ. ಅದಕ್ಕೂ ಮುಂಚೆ ನಾವೇನು ತಿಳ್ಕೋಬೇಕು, ಬರೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಚಿನ್ನ ಬೆಳ್ಳಿ ರೇಟ್ಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ ನಮ್ಮಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಎರಡನೇದು, ರೂಪಾಯಿನ ಮೌಲ್ಯ ಡಾಲರ್ ಎದುರು ಏನು ಅಂತ ನಾವು ನೋಡಬೇಕಾಗತ್ತೆ. ಹತ್ತತ್ರ $1 60 ರೂಪಾಯಿ 70 ರೂಪಾಯಿ ಇದ್ದಂತಹ ಡಾಲರ್ ಬೆಲೆ ಇವಾಗ ಹತ್ತತ್ರ $89 ಹೋಗಿದೆ. ಯಾವಾಗ ಡಾಲರಿನ ಮೌಲ್ಯದಲ್ಲಿ ಹೆಚ್ಚಳ ಅಥವಾ ವೃದ್ಧಿ ಆಗುತ್ತೆ, ರೂಪಾಯಿನ ಮೌಲ್ಯದಲ್ಲಿ ಇಳಿಕೆ ಆಗುತ್ತೆ, ಹಾಗೂ ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆಯನ್ನು ನಾವು ಕಾಣ್ತೀವಿ, ಆವಾಗ ಇಂಡಿಯಾಲೂ ಕೂಡ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ಗಳಲ್ಲಿ ಏರಿಕೆ ಆಗುತ್ತೆ. ಸೊ ನಾವು ಯಾವುದೋ ಹಬ್ಬ ಬರ್ತಾ ಇದೆ, ದೀಪಾವಳಿ ಬಂದ್ಬಿಡ್ತು, ಅಥವಾ ನಮ್ಮ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಹಾಗಾಗಿ ಚಿನ್ನ ಬೆಳ್ಳಿ ರೇಟ್ಗಳು ಜಾಸ್ತಿ ಆಗ್ತಿದೆ ಅಂದರೆ ಅದು ತಪ್ಪು ಕಲ್ಪನೆ. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಗುತ್ತೆ ಹಾಗೂ ರೂಪಾಯಿನ ಮೌಲ್ಯದಲ್ಲಿ ಕುಸಿತ, ಡಾಲರ್ ಮೌಲ್ಯದಲ್ಲಿ ಏರಿಕೆ ಯಾವಾಗ ಆಗುತ್ತೋ ಆವಾಗ ಈ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆ ಆಗುತ್ತೆ. ನೀವು ಇವಾಗ ಕೇಳ್ದಂಗೆ ಭಾವನಾ ಅವರೇ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ನೀವು ಕೇಳ್ತಿದ್ದೀರಾ. ಅದನ್ನ ನಾವು ನೋಡೋದಾಯ್ತು ಅಂದ್ರೆ, ಏನು ಟ್ರಂಪಿನ ಟ್ಯಾರಿಫ್ ನೀತಿಗಳಿಂದಾಗಿ ಹಾಗೂ ಮುಖ್ಯವಾಗಿ ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿತ ಕಾಣ್ತೀವಿ, ಆಮೇಲೆ ಯಾವಾಗ ಯುದ್ಧದ ಭೀತಿ ಇರುತ್ತೆ, ಅವಾಗ ಜನ ಏನ್ ಮಾಡ್ತಾರೆ, ಸೇಫ್ ಅಸೆಟ್ ಅಂತ ಏನು ಗೋಲ್ಡ್ ಸಿಲ್ವರ್ ಕರೆಸ್ಕೊಳುತ್ತೋ ಅವರ ಎಲ್ಲ ಹೂಡಿಕೆಗಳನ್ನ ಸೇಫ್ ಅಸೆಟ್ಸ್ಗೆ ಹೋಗ್ತಾರೆ. ಸೊ ಒಂದು ಜಿಯೋಪೊಲಿಟಿಕಲ್ ಟೆನ್ಷನ್, ಸೊ ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು, ಇರಾನ್ ಇಸ್ರೇಲು, ಇಂಡಿಯಾ ಪಾಕಿಸ್ತಾನ, ಈ ಥರ ಈ ಎಲ್ಲ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಏನಾಗುತ್ತೆ, ಅದಾದಾಗೆಲ್ಲ ಹೂಡಿಕೆಗಳು ಜಾಸ್ತಿ ಏನಾಗುತ್ತೆ, ಸೇಫ್ ಅಸೆಟ್ಸ್ಗಳಿಗೆ ಹೋಗುತ್ತೆ. ಅಂದರೆ ಚಿನ್ನ ಬೆಳ್ಳಿ ಕಡೆಗೆ ಹೂಡಿಕೆ ಬರುತ್ತೆ, ಶೇರ್ ಮಾರ್ಕೆಟ್ ಕಡೆ ಹೂಡಿಕೆ ಕಡಿಮೆ ಆಗುತ್ತೆ. ಹಾಗಾಗಿ ಚಿನ್ನ ಬೆಳ್ಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಜಾಸ್ತಿ ಆಯಿತು, ನಮ್ಮ ದೇಶದಲ್ಲೂ ಜಾಸ್ತಿ ಆಯಿತು. ಎರಡನೇದಾಗಿ ತುಂಬ ಇಂಪಾರ್ಟೆಂಟು, ಟ್ರಂಪಿನ ಟ್ಯಾರಿಫ್ ನೀತಿಗಳೇನಿದೆ ಅದರಿಂದನೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಯಿತು. ಹಾಗೂ ಷೇರುಪೇಟೆಯಲ್ಲಿ ಖಂಡಿತವಾಗ್ಲೂ ಭಾರತ ದೇಶದಲ್ಲೂ ತಾವು ನೋಡೋದಾದ್ರೆ ಕಳೆದ 1 ವರ್ಷದಲ್ಲಿ 0 ರಿಟರ್ನ್ ಅನ್ನ ಕೊಟ್ಟಿದೆ. ನಾನೊಂದು ಕಡೆ ಆರ್ಟಿಕಲ್ ಅಲ್ಲಿ ಓದ್ತಾ ಇದ್ದೆ, ಜೋಕಾಗಿ ಹೇಳ್ತಾ ಇದ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸಿಲ್ವರ್ ಹ್ಯಾಸ್ ಗಾಟ್ ಗೋಲ್ಡ್ ಪ್ಲೇಸ್ ಅಂದ್ರೆ ಫಸ್ಟ್ ಪ್ಲೇಸ್, ಆಮೇಲೆ ಗೋಲ್ಡ್ ಹ್ಯಾಸ್ ಗಾಟ್ ಸೆಕೆಂಡ್ ಪ್ಲೇಸ್ ಅಂದ್ರೆ ಸಿಲ್ವರ್ ಪ್ಲೇಸ್, ನಿಫ್ಟಿ ಸೆನ್ಸೆಕ್ಸ್ ಹ್ಯಾಸ್ ಗಾಟ್ ಪಾರ್ಟಿಸಿಪೇಟರಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಅಂದರೆ 1 ವರ್ಷದಲ್ಲಿ ಚಿನ್ನ 60% ಏರಿಕೆಯನ್ನು ಕೊಟ್ಟರೆ, ಅದೇ 1 ವರ್ಷದಲ್ಲಿ ಬೆಳ್ಳಿ 70% ಏರಿಕೆಯನ್ನು ಕೊಟ್ಟಿದೆ ಕಳೆದ 1 ವರ್ಷದಲ್ಲಿ. ಆದರೆ ಷೇರುಪೇಟೆಯನ್ನು ನೋಡೋದಾದರೆ ಕಳೆದ 1 ವರ್ಷದಲ್ಲಿ, ಲಾಸ್ಟ್ ದೀಪಾವಳಿಯಿಂದ ಈ ದೀಪಾವಳಿಗೆ ನೋಡಿದ್ರೆ 0% ರಿಟರ್ನ್ ಅನ್ನು ಷೇರು ಮಾರುಕಟ್ಟೆ ಕೊಟ್ಟಿದೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದೆಲ್ಲ ಆದರೆ, ಮತ್ತೊಂದು ಕಡೆ ಡಿ-ಡಾಲರೈಸೇಷನ್ ಅಂತ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ನಮ್ಮ ಎಲ್ಲ ಪಬ್ಲಿಕ್ಗೆ, ನಮ್ಮ ವ್ಯೂವರ್ಸ್ಗೆ ಈಸಿಯಾಗಿ ಏನಿದು ಡಿ-ಡಾಲರೈಸೇಷನ್, ಒಬ್ಬ ಸಾಮಾನ್ಯ ಮನುಷ್ಯನು ಅರ್ಥ ಮಾಡ್ಕೊಳೋ ಅಂತ ಸಂಗತಿ ಇದು ಏನು ಅಂದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಂಟ್ರೀಸ್ ಅಂದರೆ ಬೇರೆ ಬೇರೆ ದೇಶಗಳು
ಡಾಲರ್ಗಳನ್ನ ರಿಸರ್ವ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಫಾರೆಕ್ಸ್ ರಿಸರ್ವ್ ಅಂತ ನಾವು ಇದನ್ನ ಕರಿತೀವಿ. ಯಾವ ರೀತಿ ನಾವು ಹಣವನ್ನ ಶೇಖರಣೆ ಮಾಡ್ತೀವಿ, ನಾವು ಸಂಗ್ರಹಿಸ್ತೀವಿ, ಸ್ಟೋರೇಜ್ ಮಾಡ್ತೀವಿ, ಅದೇ ತರ ಸೆಂಟ್ರಲ್ ಬ್ಯಾಂಕ್ಗಳು ಅಂದ್ರೆ ದೇಶದ ಸೆಂಟ್ರಲ್ ಬ್ಯಾಂಕ್, ಈಗ ಇಂಡಿಯಾದು ಸೆಂಟ್ರಲ್ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ತರ ಸೌದಿ ಅರೇಬಿಯಾ, ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ, ಅಮೇರಿಕಾದ ಫೆಡರಲ್ ರಿಸರ್ವ್, ಈ ತರ ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇನಿತ್ತು ಅವರು ಡಾಲರ್ಗಳನ್ನ ಇಟ್ಕೊಂಡಿದ್ರು ಸ್ಟೋರೇಜ್ ಆಗಿ, ರಿಸರ್ವ್ ಆಗಿ. ಆ ಡಾಲರ್ಗಳನ್ನ ಮಾರ್ಬಿಟ್ಟು ಅದನ್ನ ಗೋಲ್ಡ್ಗೆ ಕನ್ವರ್ಟ್ ಮಾಡ್ತಾ ಇದ್ರು. ಸೊ ಯಾವಾಗ ಡಾಲರ್ಗಳನ್ನ ಮಾರಾಟ ಮಾಡಿ ಗೋಲ್ಡ್ ಮತ್ತೆ ಸಿಲ್ವರ್ ಅನ್ನ ಸೆಂಟ್ರಲ್ ಬ್ಯಾಂಕ್ಗಳು ಪರ್ಚೇಸ್ ಮಾಡಕ್ ಶುರು ಮಾಡ್ತು, ಹಾಗೂ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಸಂಸ್ಥೆಗಳು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ದಿಢೀರ್ ಏರಿಕೆಯನ್ನ ನಾವು ಕಂಡ್ವಿ. ಈ ಡಿ-ಡಾಲರೈಸೇಷನ್ ಅಂದ್ರೆ ಏನು ಅಂದ್ರೆ, ಡಾಲರ್ಗಳನ್ನ ಮಾರಾಟ ಮಾಡಿ, ನಿಮ್ಮ ಸಂಗ್ರಹದಲ್ಲಿ ಏನ್ ಡಾಲರ್ಸ್ಗಳಿತ್ತು ಅದನ್ನ ಮಾರಾಟ ಮಾಡಿ ಚಿನ್ನ ಮತ್ತೆ ಬೆಳ್ಳಿಯನ್ನ ಖರೀದಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬರೀ ಸಾಮಾನ್ಯ ಜನ ಅಥವಾ ರಿಟೇಲ್ ಪಬ್ಲಿಕ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಾಮಾನ್ಯ ಜನಗಳು ಪರ್ಚೇಸ್ ಮಾಡಿದ್ರೆ ಈ ತರ 60-70% ಒಂದು ವರ್ಷಕ್ಕೆ ಏರಿಕೆ ಖಂಡಿತ ಕಾಣಕ್ಕಾಗಲ್ಲ. ಯಾವಾಗ ಇನ್ಸ್ಟಿಟ್ಯೂಷನ್ಸ್ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳು, ಸೆಂಟ್ರಲ್ ಬ್ಯಾಂಕ್ಗಳು ಯಾವಾಗ ಚಿನ್ನವನ್ನ ಖರೀದಿ ಮಾಡಕ್ ಶುರು ಮಾಡಿದ್ರೋ, ಅವರು ಖರೀದಿ ಮಾಡುವಂತಹ ಪ್ರಮಾಣ ಏನಿದೆ, ಪ್ರಪೋರ್ಷನ್ ಏನಿದೆ, ಅದು ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಈ ದಿಢೀರ್ ಏರಿಕೆಯನ್ನ ಚಿನ್ನ ಬೆಳ್ಳಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಂಡಿದ್ದೀವಿ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಈ ಭಾರಿ ಪ್ರಮಾಣದ ಏರಿಕೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.